ಇದು ಭಕ್ತಿ ಮತ್ತು ಅಹಂಕಾರದ ನಡುವಿನ ಮಹಾಸಂಗ್ರಾಮದ ಕತೆ. ಕ್ರೂರ ಪಾಳೆಗಾರನ ಅಹಂಕಾರದಿಂದ ಗೋಪಾಲಪುರ ಹಳೇ ಪಟ್ಟಣವು ಸ್ಮಶಾನವಾದ ಕತೆ. ದೀಪಾಂಬುದಿಕೆರೆಯ ಶಾಂತ ಪರಿಸರದಲ್ಲಿ ಕಾಳಿಕಾದೇವಿಯನ್ನು ಆರಾಧಿಸುತ್ತಿದ್ದ ಒಬ್ಬ ಸಾತ್ವಿಕ ಋಷಿ ಮತ್ತು ಅವರ ಪರಮ ಪತಿವ್ರತೆ ಪತ್ನಿಯ ಮೇಲೆ ಕಾಮೋಮತ್ ರಾಜನ ದೃಷ್ಟಿ ಬಿದ್ದಾಗ ಏನಾಯಿತು ಗೊತ್ತೇ? ಈ ಕಾಡಿನಲ್ಲಿ ಕಂಡದ್ದು ಮಾನವ ಸ್ತ್ರೀಯನ್ನೋ ಅಥವಾ ಸ್ವರ್ಗದ ಅಪ್ಸರೆಯನ್ನೋ ತಿಳಿದಾಗಿದೆ. ನಾಥ, ದೇವಿಯ ಪೂಜೆಗೆ ಹೂವುಗಳನ್ನು ತಂದಿದ್ದೇನೆ. ಈ ನಿರ್ಜನ ಕಾಡೆ ನಮಗೆ ಕೈಲಾಸ. ದೇವಿಯ ಈ ಪಾದದ ಸೇವೆನ ಹಸ್ತಕ. ಸತ್ಯ ಸತಿ, ದೇವಿಯ ಕೃಪೆ ಇದ್ದರೆ ಈ ಕಾಡಿನ ಕಲ್ಲುಗಳು ನಮಗೆ ರತ್ನಗಳಿದ್ದಂತೆ. ಮಹಾರಾಜರೇ, ಆ ಕಾಡಿನಲ್ಲಿ ಒಬ್ಬ ಹೆಣ್ಣನ್ನು ಕಂಡೆ. ಹೆಣ್ಣು? ಆಕೆಯ ರೂಪದ ಮುಂದೆ ಅಪ್ಸರೆಯರು ಮಸುಕಾಗಬೇಕು. ಆಕೆಯ ಲಾವಣ್ಯ ಆ ಮುನಿಯ ಆಶ್ರಮದಲ್ಲಿ ವ್ಯರ್ಥವಾಗುತ್ತಿದೆ ಪ್ರಭು. ಅವಳ ಸೌಂದರ್ಯ ನೋಡಿದರೆ ಸ್ವರ್ಗದ ಅಪ್ಸರೇ ಇರಬಹುದು. ಹೌದು ರಾಜನ್, ನನ್ನ ರಾಜ್ಯದಲ್ಲಿ ಅಂತಹ ಸುಂದರಿ ಇದ್ದಾಳೆಂದು ನನಗೆ ತಿಳಿಯದಿದ್ದದ್ದೇ ದೊಡ್ಡ ಅಪರಾಧ. ಹೇ ಭಟರೇ, ಆ ಮುನಿಯ ಬಳಿ ಹೋಗಿ ಕೂಡಲೇ ಆಕೆಯನ್ನು ಅರಮನೆಗೆ ಕರೆತನ್ನಿ. ಪ್ರೀತಿಯಿಂದ ಒಪ್ಪದಿದ್ದರೆ ಬಲಾತ್ಕಾರದಿಂದಲಾದರೂ ಸರಿ, ಆಕೆಯನ್ನು ನಾನು ನೋಡಲೇಬೇಕು. ಎಲೆ ಮುನಿಯೇ, ನಮ್ಮ ಮಹಾರಾಜರು ನಿನ್ನ ಪತ್ನಿಯನ್ನು ಅರಮನೆಗೆ ತರಲು ಆಜ್ಞಾಪಿಸಿದ್ದಾರೆ. ಇದು ಅನ್ಯಾಯ, ನಾನು ಒಪ್ಪುವುದಿಲ್ಲ. ಛೀ ಮೌದ್ಯರೇ, ಪರಸ್ತ್ರೀಯನ್ನು ಬಯಸುವ ನಿಮ್ಮ ರಾಜನಿಗೆ ಬುದ್ಧಿ ಭ್ರಮಣೆಯಾಗಿದೆ. ಪತಿಯೇ ದೈವವೆಂದು ಬದುಕುವ ಮಹಾಸಾಧ್ವಿಯನ್ನು ಮೋಹಿಸುವುದು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಎಳೆದುಕೊಂಡಂತೆ. ಹೋಗಿ ನಿಮ್ಮ ರಾಜನಿಗೆ ಹೇಳಿ, ಈ ವ್ಯಾಮೋಹ ಅವನ ಸರ್ವನಾಶಕ್ಕೆ ನಾಂದಿಯಾಗುತ್ತದೆ. ಹೇ ಕಾಳಿಕಾಂಬೆ, ಪತಿ ಸೇವೆಯೇ ಪರಮ ಸುಖವೆಂದು ಬದುಕುತ್ತಿರುವ ಈ ದಾಸಿಗೆ ಈ ಸೌಂದರ್ಯವೇ ಶಾಪವಾಯ್ತೆ. ನನ್ನ ಮನಸ್ಸು ಈ ಮುನಿಪುಂಗವರ ಪಾದಕ್ಕೆ ಮೀಸಲು. ಅನ್ಯರ ಕೆಟ್ಟ ದೃಷ್ಟಿಗೆ ಈ ದೇಹ ಬಲಿಯಾಗುವ ಮುನ್ನ ನನ್ನನ್ನು ನಿನ್ನಲ್ಲಿ ಅಡಗಿಸಿಕೋ ತಾಯಿ. ಕಾಲದಿಂದಲಾದರೂ ಸರಿ, ಕೇನು ಅರಮನೆಗೆ. ನೋಡು ಮುನಿಯೇ, ಈಕೆ ನನ್ನ ಪಟ್ಟದ ರಾಣಿಯಾಗಲು ಅರ್ಹಳು. ನಿನಗೆ ಬೇಕಾದಷ್ಟು ಐಶ್ವರ್ಯ ಕೊಡುತ್ತೇನೆ. ಅಹಂಕಾರಿ ರಾಜನೇ, ನೀನೊಬ್ಬ ಆತಮ ಕಾಮುಕ. ನೀನು ಬಲಾತ್ಕಾರಕ್ಕೆ ಮುಂದಾಗುವ ಮುನ್ನ ನನ್ನ ಶಕ್ತಿಯನ್ನು ನೋಡು. ನಾನು ಈ ತ್ರಿಶೂಲವನ್ನು ಮಂತ್ರಿಸಿ ಆಕಾಶಕ್ಕೆ ಎಸೆಯುತ್ತೇನೆ. ಆ ನಂತರ ನನ್ನ ಪತ್ನಿಯನ್ನು ಮುಟ್ಟುವ ಧೈರ್ಯ ಮಾಡು. ಭಕ್ತನೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಎದೆಗೆ ಈ ತ್ರಿಶೂಲ ತಾಗದು. ನಿನ್ನನ್ನು ನೋಯಿಸಿದ ಈ ಅಧರ್ಮಿಗಳನ್ನು ಶಿಕ್ಷಿಸಲು ನಾನು ಸಿದ್ಧಳಿದ್ದೇನೆ. ಕೇಳು, ನಿನಗೆ ಏನು ಬೇಕು? ತಾಯಿ, ಧರ್ಮದ ಹಾದಿ ತಪ್ಪಿ ಪರಸ್ತ್ರೀಯ ಮಾನಕ್ಕೆ ಕೈ ಹಾಕಿದ ಈ ಪಾಪಿ ರಾಜ ಮತ್ತು ಈತನ ಸಾಮ್ರಾಜ್ಯ ಧೂಳಿಪಟವಾಗಲಿ. ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಜಯವಾಗಲಿ. ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಜಯವಾಗಲಿ. ಶಾಂತಳಾಗು ದೇವಿಯೇ, ನಿನ್ನ ಸೇವೆ ಮುಗಿದಿದೆ. ದುಷ್ಟ ಸಂಹಾರವಾಗಿದೆ. ಈಗ ನೀನು ಈ ಭಕ್ತರ ಕುಲದೇವತೆಯಾಗಿ ಆದಿಶಕ್ತಿ ಹುಲಿಯೂರಮ್ಮನಾಗಿ ಇಲ್ಲಿ ನೆಲೆಸಬೇಕು. ಆದ್ರೆ ನನ್ನ ಕೋಪದ ಪ್ರಭಾವ ಈ ಮಣ್ಣಿನ ಮೇಲೆ ಬೀಳದಂತೆ 9 ಗಾವದ ದೂರದವರೆಗೆ ನನ್ನ ಶಕ್ತಿ ಸೌಮ್ಯವಾಗಿರಲಿ. ಲಿಂಗಧಾರಣೆ ಮಾಡು. ಉಗ್ರ ರೂಪವನ್ನು ಬಿಟ್ಟು ಕರುಣಾಮಯಿಯಾಗಿ ಈ ಗ್ರಾಮವನ್ನು ರಕ್ಷಿಸು. ಅಂದು ಹುಟ್ಟಿದ ರಾಕ್ಷಸಿಯರು ಆ ಪಟ್ಟಣವನ್ನೇ ಸ್ಮಶಾನ ಮಾಡಿದರು. ಮನುಷ್ಯರನ್ನು ಸೀಳಿ ಗುಡ್ಡೆ ಹಾಕಿದರು. ಆ ಸ್ಥಳವೇ ಇಂದಿನ ಮಂಡಿಗುಡ್ಡೆ. ನಂತರ ಬಂದ ಎಡೆಯೂರು ಸಿದ್ಧಲಿಂಗೇಶ್ವರರು ಉಗ್ರದೇವಿಯನ್ನು ಶಾಂತಗೊಳಿಸಿ ದೇವಿಯ ಕೋರಿಕೆಯಂತೆ ಲಿಂಗಧಾರಣೆ ಮಾಡಿಸಿ ಅಲ್ಲಿಯೇ ಪ್ರತಿಷ್ಠಾಪಿಸಿದರು.
ಇಂದಿಗೂ ಹುಲಿಯೂರಮ್ಮ ದೇವಿಯು ಹುಲಿಯೂರಿದುರ್ಗದಲ್ಲಿ ಮತ್ತು ಹಳೇವೂರಿನಲ್ಲಿ ನೆಲೆಸಿ ಭಕ್ತರ ಸಂಕಷ್ಟಗಳನ್ನು ಹರಿಸುತ್ತಿದ್ದಾಳೆ. 33 ಗ್ರಾಮಗಳ ಕುಲದೇವತೆಯಾಗಿ ಅರಮನೆ ಆರತಿಯ ಗೌರವದೊಂದಿಗೆ ಭಕ್ತರ ಮನದಲ್ಲಿ ನೆಲೆಸಿದ್ದಾಳೆ. ಹುಲಿಯೂರ ಬೆಟ್ಟದ ಅಡಿಯಲಿ ನೆಲೆಸಿ ವರವನು ನೀಡುವಳು ಕರುಣೆಯ ಸುರಿಸಿ. ಜೈ ಹುಲಿಯೂರಮ್ಮ, ಜೈ ಹಳೇ ಪುರದಮ್ಮ, ಜೈ ಮಂಡಿ ಗುಡ್ಡೆಯಮ್ಮ, ಜೈ ಕಾಳಿಪಮ್ಮ. ಗತ್ತಡವಿಯಗನುಲಿ ಬೇಡಿಯಾಳು ಜನ, ಮುನಿಕುಲದ ಭಕ್ತಿಗೆ ಮುಡಿದಾಳು ಗಾನ. ಕಾಮುಕರಾಜನ ಅಹಂಕಾರವನಳಿಸಿ ಸತ್ಯವ ಕಾಪಾಡಯು ತ್ರಿಶೂಲವ ಧರಿಸಿದಾಳು. ತ್ರಿಶೂಲವ ಕುತ್ತಲು ಭೂಮಿ ನಡುಗಿತು, ಮಂಡಿ ಗುಡ್ಡೆಯಲ್ಲಿ ಅಧರ್ಮ ಅಡಗಿತು. ಎಡೆಯೂರ ಸಿದ್ಧರ ಮಳುತ್ರಕ್ಕೆ ಶರಣಾಗಿ ಲಿಂಗವ ಧರಿಸಿದಳು ಶಾಂತ ಸ್ವರೂಪಿಣಿಯಾಗಿ. 33 ಹಳೆಯ ಕುಲದೇವತೆ ನಂಬಿದ ಭಕ್ತರ ಬಾಳಿನ ದೀಪವಂತೆ. ಜೈ